ಈ ಒಂದು ವಚನವನ್ನ ಕೇಳಿಸ್ಕೊಳ್ಳಿ, ಬಹುಶಃ ಎಲ್ಲರೂ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಆವಕಾಯಕವಾದಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಹೊಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಲು ಜೀವ ಹೋದಡೆ ಸಾಯಿ ಇದಕ್ಕೆ ಆ ದೇವರ ಹಂಗೇಕೆ ಬಾಪುಲದ್ದೆಯ ಸೋಮ. ಎಂತ ಅದ್ಭುತವಾದ ವಚನ. ಹುಲ್ಲನ್ನ ಕೊಯ್ದು ಪಿಂಡಿ ಕಟ್ಟಿ ಅದನ್ನ ಮಾರಿ ಆ ಬಂದ ಹಣದಲ್ಲಿ ದಾಸೋಹ ಮಾಡಿಕೊಂಡಿದ್ದಂತಹ ಒಬ್ಬ ಜಂಗಮ, ಒಬ್ಬ ಶಿವಶರಣ ಬರೆದಿರ್ತಕ್ಕಂತಹ ವಚನ ಇದು. ಇವನ ಹೆಸರು ಲದ್ದೆಯ ಸೋಮ ಅಂತ ಹೇಳಿ. ಎಷ್ಟು ವಚನಗಳನ್ನು ರಚಿಸಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ಸಿಕ್ಕಿರ್ತಕ್ಕಂಥದ್ದು ಇದೊಂದೇ ಒಂದು ವಚನ. ಇಡೀ ಜೀವನ ದರ್ಶನವನ್ನ ತೆರೆದಿರ್ತಕ್ಕಂಥ ವಚನ, ಯಾರು ಮರೆಯಲಾಗದಂತಹ ವಚನ. ಅವರು ಹೇಳ್ತಾರೆ, ಆವಕಾಯಕವಾದರೂ ಮಾಡು, ನೀನು ಯಾವುದೇ ಕೆಲಸವನ್ನ ಮಾಡು, ಅದನ್ನ ಹೃದಯದಿಂದ ಮಾಡು. ಗುರು ಲಿಂಗ ಜಂಗಮ ಮೂರು ಮೆಚ್ಚುವಂತೆ ಮಾಡು. ಅದು ಏನು ಬರುತ್ತೆ ಅದನ್ನ ಒಕ್ಕುದ ಹಾರೈಸಿ ಮಿಕ್ಕುದ ಕೈಕೊಂಡು, ಏನು ಬರುತ್ತೆ ಅದನ್ನು ನಾವು ಯಾರ್ಯಾರಿಗೆ ಕೊಡಬೇಕು. ಕೆಲವು ಸತಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಕೆಲವು ಸತಿ ನಾವೇನೋ ವ್ಯವಹಾರಗಳ ಮಾಡಿದ್ದೀವಿ, ಯಾರ್ಯಾರು ಏನೇನು ಕೊಡಬೇಕು ಅದನ್ನು ಕೊಟ್ಬಿಟ್ಟು ಮಿಕ್ಕುದ ಕೈಕೊಂಡು ಮತ್ತೆ ಏನು ಉಳಿಯುತ್ತೆ ಅದನ್ನು ನಾವಿನ್ನು ಇಟ್ಕೊಂಡು ಜೀವನ ಮಾಡು. ವ್ಯಾಧಿ ಬಂದಡೆ ನರಳು ಬೇನೆ ಬಂದಡೆ ಒರಲು. ಯಾವುದೋ ರೋಗ ಬರುತ್ತೆ ನೀನೇ ಅನುಭವಿಸ್ಬೇಕು, ಬೇನೆ ನೋವು ಸಂಕಟ ಬರುತ್ತೆ ನೀನೇ ಅನುಭವಿಸ್ಬೇಕು. ಕೆಲವೊಮ್ಮೆ ಜೀವ ಹೋಗುವ ಸಂದರ್ಭ ಬರುತ್ತೆ, ಜೀವ ಹೋದಡೆ ಸಾಯಿ ಇದಕ್ಕೆ ಆ ದೇವರ ಹಂಗೇಕೆ. ಎಂತ ಅದ್ಭುತವಾದ ಮಾತು. ಯಾಕೆ ನೀನು ದೇವರನ್ನ ನೆಚ್ಕೊಂಡು ಅಥವಾ ದೇವರನ್ನ ಅವನ ಮೇಲೆ ಅವಲಂಬಿತನಾಗ್ತೀಯಾ? ನೀನು ಸ್ವಂತವಾಗಿ ಬದುಕು, ಕಷ್ಟಪಟ್ಟು ದುಡಿ, ಕೊಡೋದನ್ನ ಕೊಡು, ಇಟ್ಕೊಳ್ಳೋದನ್ನ ಇಟ್ಕೋ. ರೋಗ ಬಂದ್ರೆ ಅಥವಾ ಬೇನೆ ಬಂದ್ರೆ ನರಳು, ಜೀವ ಹೋಗುವಂತ ಸಂದರ್ಭದಲ್ಲಿ ನೆಮ್ಮದಿಯಾಗಿ ಕಣ್ಮುಚ್ಕೋ. ಇದಕ್ಕೆ ಆ ದೇವರ ಅಂಗೇಕೆ ಬಾಪು ಲದ್ದೆಯ ಸೋಮ. ಎಂಥ ಅದ್ಭುತವಾದ ಒಂದು ಜೀವನ ದರ್ಶನವನ್ನ ಒಂದು 4 ಸಾಲುಗಳಲ್ಲಿ ಹಿಡಿದಿಟ್ಟಿದ್ದಾರೆ ನಮ್ಮ ವಚನಕಾರರು. ಅದಕ್ಕೆ ನೋಡಿ, ವಚನ ಸಾಹಿತ್ಯ 1000 ವರ್ಷಗಳ ಕಳೆದರೂ ಕೂಡ ನಮ್ಮ ಹೃದಯದಲ್ಲಿ ಅದಕ್ಕೆ ಶಾಶ್ವತವಾದ ಸ್ಥಾನ ಇದೆ ಅಂದ್ರೆ ಇಂತಹ ವಚನಕಾರರಿಂದಲೇ. ಆದ್ದರಿಂದ 12ನೇ ಶತಮಾನದಲ್ಲಿ ಬಾಳಿ ಹೋದ ಶಿವಶರಣ ಲದ್ದೆಯ ಸೋಮ ಈ ವಚನದಲ್ಲಿ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ತನ್ನ ಮೂಲಕ ಬದುಕಿನ ಕಠೋರ ಸತ್ಯವನ್ನ ದೇವರ ಹಂಗಿಲ್ಲದೆ ಸ್ವಂತ ಧೈರ್ಯದಿಂದ ಎದುರಿಸಿ ಬಾಳು ಅನ್ನುವ ಒಂದು ವಾಸ್ತವ ಸತ್ಯವನ್ನ ತೆರೆದಿರ್ತಾರೆ. ಆತ್ಮೀಯರೇ, ನೆಮ್ಮದಿ ಅನ್ನೋದು ಹೊರಗಡೆ ಸಿಗುವಂತ ವಸ್ತು ಅಲ್ಲ, ಮಾರುಕಟ್ಟೆಯಲ್ಲಿ ಸಿಗುವಂತ ವಸ್ತು ಅಲ್ಲ, ಸಂತೆಯಲ್ಲಿ ಸಿಗುವಂತ ವಸ್ತು ಅಲ್ಲ. ಅದು ನಮ್ಮೊಳಗೆ ಇರ್ತಕ್ಕಂತಹ ಒಂದು ಅನರ್ಘ್ಯ ಸಂಪತ್ತು. ನಾವು ಬೇಕಾದಾಗ ನಮಗೆ ಸಿಗುವಂಥದ್ದು, ಆದರೆ ಅದನ್ನು ತೆಗೆದುಕೊಳ್ಳತಕ್ಕಂತಹ ವ್ಯವಧಾನ ನಮ್ಮೊಳಗಿರಬೇಕು. ಧನ್ಯವಾದಗಳು. ಮತ್ತೊಂದು ವಿಷಯವನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು.